ನಿಜಕ್ಕೂ ಕೂಡ ಇದು ಆತಂಕ ಮತ್ತು ಆಘಾತಕಾರಿ. ಮಕ್ಕಳನ್ನ ಪೋಷಕರು ಹೇಗೆಲ್ಲ ನೋಡ್ಕೊಳ್ತಾರೆ ಅಂತ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ. ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳನ್ನ ನೋಡ್ಕೊಂಡ್ರು ಕೂಡ ಹೇಗೆ ಸರ್ ಈ ಮಿಸ್ಸಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ? ಕಾರಣ ಹುಡುಕ್ತಾ ಹೋದರೆ ಅನೇಕ ಕಾರಣಗಳು ನಮಗೆ ಸಿಗ್ತದೆ. ಇದು ಒಂದು ಏನು ಮಕ್ಕಳು ಕಾಣೆ ಆದರೆ ಅದನ್ನ IPC 363 ಇತ್ತು, ಇವಾಗ ಅದು BNS ಆಗಿದೆ. ಅದರಲ್ಲಿ 137, 147 ದಾಖಲು ಮಾಡ್ಕೊಳ್ತಾರೆ. ಪ್ರತಿಯೊಂದು ಮಗು ಯಾರೇ ಕಾಣೆ ಆದ್ರೂ ಅದನ್ನ ಕಿಡ್ನಾಪ್ ಅಂತ ಕೇಸ್ ದಾಖಲು ಮಾಡ್ಕೊಳ್ತಾರೆ. ಮೊದಲು ಅಟ್ಲೀಸ್ಟ್ ಹೋದ್ರೆ ಕೇಸನ್ನ ದಾಖಲು ಮಾಡ್ಕೊಳ್ತಾ ಇರಲಿಲ್ಲ. ಕಾಣೆ ಆಗಿದ್ರೆ ಯಾರಾದ್ರೂ ಪೇರೆಂಟ್ಸ್ ಅಲ್ಲಿ ಹೋದ್ರೆ ಸಾಯಂಕಾಲದವರೆಗೂ ನೋಡಿ, ನಾಳೆವರೆಗೂ ನೋಡಿ, ಬರಲಿಲ್ಲ ಅಂದ್ರೆ ಬನ್ನಿ ಅಂತ ಇದ್ರು. ಇತ್ತೀಚೆಗೆ ನಮ್ಮ ಪೊಲೀಸ್ನವರು ಇದರಲ್ಲಿ ಮಗು ಪ್ರಕರಣ ಅಂದ್ರೆ ಕೂಡಲೇ ಅದನ್ನ ಕೇಸನ್ನ ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡ್ಕೊಂಡ ನಂತರ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಇವಾಗ ದಾಖಲು ಮಾಡ್ಕೊಂಡಾಗ ಅವ್ರ ಆ ಮಕ್ಕಳನ್ನ ಪತ್ತೆ ಹಚ್ಚಬೇಕು. ಎಷ್ಟು ಪ್ರಕರಣ ಪತ್ತೆ ಹಚ್ಚಿದ್ದಾರೆ ಅಂದ್ರೆ ಇಲ್ಲಿ 70% ಮಾತ್ರ ಮಕ್ಕಳ ಪ್ರಕರಣ ಪತ್ತೆ ಹಚ್ಚಿದ್ದಾರೆ. ಇನ್ನ ಉಳಿದ 30% ಮಕ್ಕಳನ್ನ ಪತ್ತೆ ಹಚ್ಚಿಲ್ಲ. ಇವಾಗ ನಮ್ಮ ಮುಂದೆನೆ ಬರ್ತದೆ ಮಕ್ಕಳು ಬಿಟ್ಟೋದಂತ ಮಕ್ಕಳು 10 ಪ್ರಕರಣದಲ್ಲಿ ಪೊಲೀಸ್ಗೆ ನಾವು ಕೇಸ್ ದಾಖಲು ಮಾಡಿಕೊಂಡು ಆ ಮಕ್ಕಳ ಪೋಷಕರನ್ನ ಪತ್ತೆ ಹಚ್ಚಿ ಅಂತ ನಾವು ಪೋಷಕರನ್ನ ಪತ್ತೆ ಹಚ್ಚಿ ಅಂತೀವಿ. ಆ ಮಕ್ಕಳನ್ನ ಪೋಷಕರಲ್ಲಿ 10 ಪ್ರಕರಣದಲ್ಲಿ ಒಂದೇ ಒಂದು ಪ್ರಕರಣ ಮಾತ್ರ ಅವರು ಪತ್ತೆ ಹಚ್ಚಕ್ಕೆ ಸಾಧ್ಯ. ಮಿಕ್ಕಿದ್ದೆಲ್ಲ ರಿಪೋರ್ಟ್ ಕೊಟ್ಬಿಡ್ತಾರೆ, ಅಂತಿಮ ವರದಿ, ಪೋಷಕರು ಪತ್ತೆ ಆಗಿಲ್ಲ ಅಂತ. ಅದೇ ರೀತಿ ಇದ್ರಲ್ಲೂ ಮಕ್ಕಳ ಪತ್ತೆನೇ ಆಗಿಲ್ಲ. ಮಕ್ಕಳು ಸಿಕ್ಕಿರ್ತಾರೆ, ಪೋಷಕರು ಸಿಕ್ಕಿರಲ್ವ ಸರ್? ಹೇಗೆ ನಮ್ಮಿದ್ರಲ್ಲಿ ಮಕ್ಕಳನ್ನ ಬಿಟ್ಟೋಗಿರ್ತಾರೆ, ಚಿಕ್ಕ ಮಕ್ಕಳು. ನಾವು ಪೋಷಕರನ್ನ ಪತ್ತೆ ಹಚ್ಚಿ ಅಂತೀವಿ, ಚಿಕ್ಕ ಮಕ್ಕಳನ್ನ ಬಿಟ್ಟೋಗಿರ್ತಾರೆ. ಇದರಲ್ಲಿ ಸೇಮ್ ಅಷ್ಟೇನೆ, ಇದರಲ್ಲಿ ಮಕ್ಕಳನ್ನ ಇವರು ಪತ್ತೆ ಹಚ್ಚಬೇಕು. ಪೋಷಕರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಮಕ್ಕಳನ್ನ ಪೋಷಕರನ್ನ ಪೊಲೀಸ್ನವರು ಪತ್ತೆ ಹಚ್ಚಬೇಕು. ಇದರಲ್ಲಿ ಪತ್ತೆ ಹಚ್ಚೇ ಇಲ್ಲ, ಏನ್ ರಿಪೋರ್ಟ್ ಕೊಡ್ತಾರೆ ಗೊತ್ತಿಲ್ಲ, ಪ್ರಕರಣ ದಾಖಲಾಗಿರುತ್ತೆ. ಆ ಮಕ್ಕಳು ಎಲ್ಲೋದ್ರು, ಯಾರನ್ನ ಕೇಳಬೇಕು? ಖಂಡಿತ ಈ ತರ ನಾನು ನ್ಯಾಷನಲ್ ಕ್ರೈಮ್ ಈ ರೆಕಾರ್ಡ್ಸ್ದು ಡಾಟಾ ನೋಡ್ತಾ ಇದ್ದೆ. ಕಳೆದ 10 ವರ್ಷದಿಂದ UPA ಗೌರ್ಮೆಂಟ್ಗಿಂತ ಈ ಗೌರ್ಮೆಂಟ್ ಬಂದ ಮೇಲೆ ಜಾಸ್ತಿ ಆಗ್ತಾ ಇದೆ. ಬರೀ ಜಾಸ್ತಿ ಆಗ್ತಾ ಇದೆ, ಈ ಗೌರ್ಮೆಂಟ್ ಸಮಸ್ಯೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇದು ಕಮ್ಮಿ ಆಗ್ಬೇಕಿತ್ತು ಪ್ರಕರಣಗಳು. ಕಾನೂನು, ಬಲವಾದ ಕಾನೂನು ಇದೆ, ದಿನನಿತ್ಯ ನಮ್ಮ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತದೆ, ಕಾನೂನಿನ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ. ಅಷ್ಟಾದ್ರೂ ಕಮ್ಮಿ ಆಗ್ಬೇಕಿತ್ತು, ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಯಾಕೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಈ ಪ್ರಕರಣ ಒಂದೊಂದು ರಾಜ್ಯದನ್ನ ನಾವು ನೋಡ್ತಾ ಬಂದ್ರೆ ಆಘಾತ ಆಗುತ್ತೆ. ಆದ್ರೆ ಎಲ್ಲಿಗೆ ಹೋಗ್ತಾರೆ, ಏನಾಗ್ತಾರೆ ಅಂತ ನಾನು ಇಂದಿನ ನಿಮ್ಮ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಹೇಳ್ತಾ ಇದ್ದೆ. ಮಾದಕ ವಸ್ತು ಮತ್ತೆ ಮಾನವ ಕಳ್ಳ ಸಾಗಣೆ ಅತಿ ದುಡ್ಡಿನ ವ್ಯವಹಾರ ನಡೀತಕ್ಕಂಥದ್ದು, ವಹಿವಾಟು ನಡೀತಕ್ಕಂಥದ್ದು ಅನ್ನೋದು. ಇವತ್ತು ಅದು ನೋಡಿ, ಇಷ್ಟೊಂದು ಮಕ್ಕಳು ಕಾಣೆ ಆಗಿದ್ದಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ? ಕಾಣೆ ಆಗೋದು 2-3 ಕಾರಣದಿಂದ. ಒಂದು ಕಿಡ್ನಾಪ್ ಯಾಕೆ ಆಗ್ತಾರೆ ಅಂದ್ರೆ, ಒಂದು ಹಣಕಾಸಿಗಾಗಿ ಕಿಡ್ನಾಪ್ ಮಾಡ್ತಾರೆ, ಅದು ಕೆಲವೇ ಪ್ರಕರಣ. ಅದು ಹಣಕ್ಕಾಗಿ. ಒಂದು ಮರ್ಡರ್ ಮಾಡೋದಕ್ಕೆ ಕಿಡ್ನಾಪ್ ಮಾಡ್ತಾರೆ. 2 ಬೇರೆ ಬೇರೆ ಕಾರಣ ಇದೆ ಅದರಲ್ಲಿ. ಕಿಡ್ನಾಪಿಗೂ ಒಂದಕ್ಕೆ ಇದು ಮಾಡಲ್ಲ, ಮತ್ತೆ ಅತ್ಯಾಚಾರ ಮಾಡೋದಕ್ಕೆ ಕಿಡ್ನಾಪ್ ಮಾಡ್ತಾರೆ. ಈ ರೀತಿ ಬೇರೆ ಬೇರೆದಕ್ಕೆ ಕಿಡ್ನಾಪ್ ಮಾಡ್ತಾರೆ. ಒಂದೊಂದು ಪ್ರಕರಣನೂ ಒಂದೊಂದು ರೀತಿಯಾಗಿ ನಾವು ಪರಿಗಣಿಸಬೇಕು. ಆದ್ರೆ ಇಲ್ಲಿ ಕಿಡ್ನಾಪ್ ಆಗಿದೆ, ಸಿಕ್ಲಿಲ್ಲ ಅಂದ್ರೆ ಏನಕ್ಕಾಗಿತ್ತೋ, ಅವ್ರು ಎಲ್ಲೋದ್ರು, ಅದು ಪ್ರಶ್ನೆ. ಇದಕ್ಕೆ ನಮ್ಮ ಯಾರು ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕು. ಪೊಲೀಸ್ ಇಲಾಖೆ